ಪವಿತ್ರ ಬಂಧನ ಸೀರಿಯಲ್ನ ನಾಯಕ ನಟಿ ಅಮೂಲ್ಯ ಪವಿತ್ರ ಪಾತ್ರದ ಮೂಲಕ ಹಳ್ಳಿ ಹುಡುಗಿಯಾಗಿ ಸಖತ್ತಾಗಿ ಮಿಂಚು ಹರಿಸುತ್ತಿದ್ದಾರೆ. ತಾನು ಪ್ರೀತಿಸಿದ ಹುಡುಗನ ಅಣ್ಣನನ್ನೇ ಮದುವೆಯಾಗುವ ಹುಡುಗಿ ಪಾತ್ರವಾಗಿ ಪ್ರೋಮೋಗಳಲ್ಲಿ ಹೊಸದಾಗಿ ಕಾಣಿಸಿಕೊಂಡಿದ್ದಾರೆ. ಗ್ಯಾರಂಟಿ ನ್ಯೂಸ್ನ ಸೀರಿಯಲ್ ಸ್ಟಾರ್ಸ್ ಕಾರ್ಯಕ್ರಮದೊಂದಿಗೆ ತಮ್ಮ ಪಾತ್ರದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ನಟಿ ಅಮೂಲ್ಯ. ಕ್ಯಾರೆಕ್ಟರ್ ಇಸ್ ವೆರಿ ನೈಸ್, ತುಂಬ ಔಟ್ ಗೋಯಿಂಗ್, ಜೋವಿಯಲ್, ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಕೆಟ್ಟವಳು. ಈ ಥರದ್ದು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಸ್ಟೀರಿಯೋ ಟೈಪ್ ಬ್ರೇಕಿಂಗ್ ಕಥೆ ಹಾಗೆ ಸ್ಟೀರಿಯೋ ಟೈಪ್ ಬ್ರೇಕಿಂಗ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ತೊಗೊಂಬಂದಿದ್ದೀವಿ. ಹಲೋ ನಮಸ್ಕಾರ, ಸೀರಿಯಲ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಹೊಸ ಸೀರಿಯಲ್ ಪವಿತ್ರ ಬಂಧನ. ಈ ಧಾರಾವಾಹಿಯ ನಾಯಕ ನಟಿ ಅಮೂಲ್ಯ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಕ್ಯಾರೆಕ್ಟರ್ ಹೇಗಿದೆ, ಈ ಸೀರಿಯಲ್ ಅಲ್ಲಿ ಹೇಗಿದೆ ಅವರ ಜರ್ನಿ, ಈ ಬಗ್ಗೆ ಮಾತಾಡ್ಸೋಣ. ಕಾರ್ಯಕ್ರಮಕ್ಕೆ ಮೊದಲು ವೆಲ್ಕಮ್ ಮಾಡೋಣ. ಹಲೋ ಅಮೂಲ್ಯ, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ಗೆ ಹೇಗಿರಬೇಕು ಹಾಗೆ ಪಕ್ಕ ಹಳ್ಳಿ ಹುಡುಗಿ ಥರ ತುಂಬ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ ಹೆಣ್ಮಕ್ಳು ಹೇಗಿರ್ತಾರೆ ಹಾಗೆ ಕಾಣ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಒಪ್ತಾ ಇದೆ ಈ ಕ್ಯಾರೆಕ್ಟರ್. ಇದು ನನ್ನ ಒಂದು ಅಪ್ರಿಷಿಯೇಷನ್. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ನೀವು ಹೇಗೆ ಸೆಲೆಕ್ಟ್ ಆಗಿದ್ದು? ಸೊ ನನಗೆ ನಾನು ಬೃಂದಾವನ ಮುಗಿದ ಮೇಲೆ 2 ವರ್ಷ ಕನ್ನಡ ತಗೊಳ್ಳೋದಕ್ಕಾಗಿರಲಿಲ್ಲ, ಯಾಕಂದರೆ ನಾನು ತೆಲುಗು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ಸೊ ಅದು ತೆಲುಗು ಪ್ರಾಜೆಕ್ಟ್ ಮುಗಿದ ತಕ್ಷಣವೇ ನನಗೆ ಪವಿತ್ರ ಬಂಧನಕ್ಕೆ ಕಾಲ್ ಬಂತು. ಸೊ ಮತ್ತೆ ಕಲರ್ಸ್ಗೆ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಸೊ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಹೇಳಿದಾಗ ನನಗೆ ವೆರಿ ಡಿಫ್ರೆಂಟ್ ಫ್ರಮ್ ನಾನು ಮುಂಚೆ ಏನು ಮಾಡಿದೆ ದಾಸಪುರಂದರದಕ್ಕಾಗಲಿ ಬೃಂದಾವನದಕ್ಕಿಂತ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಪ್ಗ್ರೇಡ್ ಆಗಿದ್ದೀನಿ, ನೀವು ನೋಡ್ತಿದ್ದಾಗೇನೆ. ಬರೀ ಲಂಗಾದಾವಣಿ ಸೀರಿಯಲ್ ಇರ್ತಿದ್ದೆ, ಈಗ ಚೂಡಿದಾರಿಗೆ ಬಂದಿದ್ದೀನಿ. ಸೊ ಆ್ಯಂಡ್ ಆಲ್ಸೋ ಕ್ಯಾರೆಕ್ಟರ್ ಕೂಡ ಅಷ್ಟೇ. ಸ್ಟ್ಯಾಂಡ್ ತೊಗೋತೀನಿ, ಏನಾದರೂ ತಪ್ಪಾಗ್ತಾ ಇದ್ರೆ, ಅನ್ಯಾಯ ಆಗ್ತಾ ಇದ್ರೆ ಸ್ಟ್ಯಾಂಡ್ ತೊಗೊಂಡು ಅನ್ಯಾಯಕ್ಕೆ ಹೋರಾಡ್ತೀನಿ. ಸೊ ಜಗಳ ಮಾಡ್ತೀನಿ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ. ಸೊ ಕ್ಯಾರೆಕ್ಟರ್ ಇಸ್ ವೆರಿ ನೈಸ್, ತುಂಬ ಔಟ್ ಗೋಯಿಂಗ್, ಜೋವಿಯಲ್, ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಕೆಟ್ಟವಳು, ಈ ಥರ ಕ್ಯಾರೆಕ್ಟರ್. ಸೀರಿಯಲ್ಗೆ ಬಂದ ತಕ್ಷಣ ಹೆಣ್ಮಕ್ಳಿಗೆ ನಾವು ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು, ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು ಅಂತ ಇರುತ್ತೆ. ಈ ಹಿಂದಿನ ಸೀರಿಯಲ್ಗಳಲ್ಲಿ ಸ್ವಲ್ಪ ಅಷ್ಟೊಂದು ಗ್ಲಾಮರಸ್ ಇರಲಿಲ್ಲ. ನೀವು ಹೇಳಿದ್ರಿ ಹಳ್ಳಿ ಹುಡುಗಿ ಪಾತ್ರ ಜಾಸ್ತಿ ಲಂಗದಾವಣಿ ಅಂತ. ಸೊ ಈ ಸೀರಿಯಲಲ್ಲಿ ಗ್ಲಾಮರ್ಗೆ ಅವಕಾಶ ಇದೆ, ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಳೋಕೆ ಅವಕಾಶ ಇದೆ. ಎಷ್ಟು ಖುಷಿ ಇದೆ? ಗ್ಲಾಮರ್ ಅಂತ ಇಲ್ಲ, ಬಟ್ ಲೈಟ್ ಅಪ್ಗ್ರೇಡ್ ಅಷ್ಟೇ ಚೂಡಿದಾರ್ಗೆ. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕಂತಂದರೆ ಬರೀ ನನ್ನ ಸೀರಿಯಲ್ ಅಂಗದಾವಣಿಲೇ ಇಷ್ಟು ದಿನ ನೋಡಿದ್ರು. ಸೊ ಇವಾಗ ನನಗೆ ಖುಷಿ ಆಗ್ತದೆ ಈ ಮೇಕಪ್, ಹೇರ್ ಸ್ಟೈಲ್, ಈ ಕಾಸ್ಟ್ಯೂಮ್ ಜೊತೆ ಏನೋ ಒಂದು ಡಿಫ್ರೆಂಟಾಗಿ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಔಟ್ಲುಕ್ ಆಗಿರ್ಬೋದು, ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು, ತುಂಬ ಡಿಫ್ರೆಂಟ್ ಆಗಿದೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಓಕೆ, ನಿಮ್ಮ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ನಾವು ಪ್ರೋಮೋನಲ್ಲೆಲ್ಲ ನೋಡಿದ್ವಿ, ನೀವು ಪ್ರೀತಿಸೋದು ಒಬ್ಬರನ್ನ, ಮದುವೆ ಆಗೋದು ಇನ್ನೊಬ್ಬರನ್ನ, ಅದು ನೀವು ಪ್ರೀತಿಸಿದ ಹುಡುಗನ ಸ್ವಂತ ಅಣ್ಣನ. ಸೊ ಈ ಕ್ಯಾರೆಕ್ಟರು ತುಂಬ ಟಫ್ ರೋಲ್ ಅಂತಲೇ ಅನಿಸುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಪ್ರೀತಿಸಿ ಒಬ್ಬರನ್ನ ಮದುವೆ ಆಗೋಕ್ಕೆ ಇಷ್ಟಪಡಲ್ಲ. ಕೊನೆ ಮೂಮೆಂಟಲ್ಲಿ ಕೂಡ ತಾಳಿ ಕಟ್ಟುವಾಗಲೂ ಅವರು ಹಸೆಮಣೆಯಿಂದ ಎದ್ದು ಬಂದಂತಹ ಅನೇಕ ಉದಾಹರಣೆಗಳಿದೆ. ಸೊ ಒಂದು ಡ್ಯುಯಲ್ ಕ್ಯಾರೆಕ್ಟ್ರು, ಹೊರಗಡೆ ಒಂದು ಒಳಗಡೆ ಒಂದು ಫೀಲಿಂಗ್ ಇರುತ್ತೆ. ಇವೆರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ನೀವು ಆ್ಯಕ್ಟಿಂಗ್ ಮಾಡೋದಿಲ್ಲ, ತುಂಬ ಒಂದು ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬೋದು. ಈ ರೋಲ್ ಬಹಳಷ್ಟು ಜನರಿಗೆ ಸಿಗಲ್ಲ. ಸೊ ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ ಈ ರೋಲ್ಗೆ? ಒಳಗಡೆ ಮನಸ್ಸಲ್ಲಿ ಪ್ರೀತಿಸ್ತಿರೋದು ತಮ್ಮನ್ನ, ಮದುವೆ ಆಗ್ತಿರೋದು ಅಣ್ಣನ, ಈ ರೋಲ್ನ ಪ್ಲೇ ಮಾಡೋಕ್ಕೆ ಹೇಗೆ ರೆಡಿ ಆಗಿದ್ದೀರಾ? ಸೊ ನಾನು ಏನು ಪ್ರಿಪ್ರೇಷನ್ ಅಂತ ಏನಿಲ್ಲ, ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಡೈರೆಕ್ಟರ್ ಏನು ಹೇಳ್ತಾರೆ ಸೊ ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಡೈರೆಕ್ಟರ್ ಉತ್ತಮ್ ಮಧು ಸರು ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ನ ಅವರು ಹೇಗೆ, ಅಂದರೆ ಅದು ನಮ್ಮ ಕ್ಯಾರೆಕ್ಟರ್ ಮೇಲೆ ನಾವು ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ. ಸೊ ಏನು ಪ್ರಿಪೇರ್ ಆಗೋ ನೆಸೆಸಿಟಿನೇ ಇಲ್ಲ ನಮಗೆ. ಸೊ ನಮ್ಮ ಔಟ್ಪುಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅವ್ರ ಗೈಡೆನ್ಸಿಂದ, ಅವ್ರ ಡೈರೆಕ್ಷನಿಂದ. ಸೊ ಇದು ನೀವು ಹೇಳಿದಾಗೆ ಮನಸ್ಸಲ್ಲಿ ಬಂದಿರುತ್ತೆ, ಇಷ್ಟ ಇಲ್ಲದೆ ಇದ್ದರೂ ಮದುವೆ ಆಗ್ತೀನಿ ಅಂತ. ಸೊ ಅದಕ್ಕೆ ಸಿಚುವೇಶನ್ಸ್ ಲೈಕ್ ಫ್ಯಾಮಿಲಿ ಆಗಿರ್ಬೋದು, ಅಥವಾ ತಮ್ಮನ ಪ್ರೀತಿ ಅಣ್ಣನ ಯಾಕೆ ಮದುವೆ ಆಗ್ತೀನಿ, ಅದೊಂದು ಕ್ವೆಶ್ಚನ್ ಮಾರ್ಕ್ ಇನ್ನು ಆಡಿಯನ್ಸ್ಗೆ. ಸೊ ಅಂದರೆ ತುಂಬ ಟ್ವಿಸ್ಟ್ ಇದೆ ಈ ಧಾರಾವಾಹಿನಲ್ಲಿ. ಸೊ ಖುಷಿ ಇದೆ, ಅಂದರೆ ಜನ ಈ ಸಲ ಈ ಕಥೆನ, ಈ ಪಾತ್ರನ ಹೇಗೆ ಆಕ್ಸೆಪ್ಟ್ ಮಾಡ್ಕೋತಾರೆ, ಎಷ್ಟು ಇಷ್ಟಪಡ್ತಾರೆ ಅಂತ ನೋಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಓಕೆ, ಪ್ರೋಮೋನಲ್ಲಿ ನಾವು ನೋಡಿದ್ವಿ, ಹಳ್ಳಿ ಹುಡುಗಿ ಪವಿತ್ರ ಸಿಟಿಗೆ ಬರ್ತಾರೆ, ಕೆಲಸ ಮಾಡ್ತಾರೆ. ಸೊ ಯಾಕೆ ಹಳ್ಳಿಯಲ್ಲಿ ಅಷ್ಟು ಜೋವಿಯಲ್ ಆಗಿ ಆರಾಮಾಗಿ ಇದ್ದಂಥ ಹುಡುಗಿ, ತಂದೆಯನ್ನು ತುಂಬ ಪ್ರೀತಿಸುವಂಥ ಹುಡುಗಿ ಸಿಟಿಗೆ ಬಂದಿದ್ದು ಯಾಕೆ, ಏನು ಕಾರಣ ಇರ್ಬೋದು ಅಂತ ಒಂದು ಸಣ್ಣ ಕುತೂಹಲ, ಒಂದು ಸಣ್ಣ ಹಿಂಟ್ ಕೊಡ್ಬಹುದಾ ಅಂತ ನಿಮಗೆ ಓಕೆ ಇದ್ದರೆ ಅಷ್ಟೇ? ಹಾಂ, ಅನಿವಾರ್ಯ. ಯಾಕಂತಂದರೆ ಕೆಲಸ ಹುಡುಕ್ತಾ ಇದ್ದೀನಿ ಇವಾಗ ನಾನು ಸದ್ಯಕ್ಕೆ. ಪವಿತ್ರ ತಮ್ಮನಿಗೆ ಹುಷಾರಿರಲ್ಲ, ಹಾಗೆ ಮನೆ ಜವಾಬ್ದಾರಿನ ನಾನು
ವಹಿಸ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್. ಸೊ ತಮ್ಮಂಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿ ಒಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಸೊ ಇದೆಲ್ಲ ಕೆಲಸದ ಅನಿವಾರ್ಯ ಇದೆ. ಆ ಕಾರಣಕ್ಕೆ ನಾನು ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬರ್ತೀನಿ. ಓಕೆ. ಇನ್ನು ಸೀರಿಯಲಲ್ಲಿ ನೋಡಿದ್ವಿ ಹಳ್ಳಿ ಹುಡುಗಿ ತುಂಬ ಮುದ್ದಾಗಿ ಕಾಣಿಸ್ಕೊಳ್ಳುವಂಥ ಹುಡುಗಿ, ಪಟ ಅಂತ ಮಾತಾಡಿಕೊಂಡು ಅಪ್ಪನ ಪ್ರಾಣ ಅಂದ್ಕೊಂಡು ಮನೆ ಕೆಲಸ ಎಲ್ಲ ಬಾಳೆಗೊನೆ ಎಲ್ಲ ಹೊತ್ಕೊಂಡು ಹೋಗುವಂಥ ಒಂದು ಕ್ಯಾರೆಕ್ಟರು. ಸೊ ಹಳ್ಳಿ ಕೆಲಸಗಳೆಲ್ಲ ಗೊತ್ತಿದೆ ಅನ್ನೋ ಥರ ಬಿಂಬಿಸಿದ್ದೀರಾ. ಇನ್ನು ಪರ್ಸ್ನಲಿ ಹೇಗೆ ಪವಿತ್ರ ಕ್ಯಾರೆಕ್ಟ್ರಿಗೆ, ಅಮೂಲ್ಯ ಕ್ಯಾರೆಕ್ಟ್ರಿಗೆ ಏನು ರಿಸೆಂಬಲ್ ಇದೆ? ಏನಾದ್ರು ಹೊಂದಾಣಿಕೆ ಇದೆಯಾ, ಅಥವಾ ಅದೇ ಥರ ನೀವಿದ್ದೀರಾ ಅದಕ್ಕೆ, ಅಥವಾ ಕ್ಯಾರೆಕ್ಟರ್ಗಿಂತ ನೀವು ವಿಭಿನ್ನವಾಗಿದ್ದೀರಾ? ನಿಮ್ಮ ಪರ್ಸ್ನಾಲಿಟಿ ಹೇಗಿದೆ? ನಾನು ಇದುವರೆಗೆ ಪ್ಲೇ ಮಾಡಿರೋ ಎಲ್ಲ ಕ್ಯಾರೆಕ್ಟರೂ ಪರ್ಸ್ನಲಿ ನನಗೆ ಕನೆಕ್ಟ್ ಆಗಿರೋಂಥ ಕ್ಯಾರೆಕ್ಟರೇನೆ. ಸೊ ಒಂದಲ್ಲ ಒಂದು ರೀತಿನಲ್ಲಿ ನನಗೆ ಅದು ನಾನು ಪರ್ಸ್ನಲ್ ಲೈಫಲ್ಲಿ ಹೆಂಗಿದ್ದೀನೋ ನನಗೆ ಕ್ಯಾರೆಕ್ಟರ್ ಸಿಕ್ಕಿರೋದು ಅದೇ ಥರನೇ. ಓಕೆ, ಲಕ್ಕಿ ಅಲ್ಲ. ಬಹಳಷ್ಟು ಜನಕ್ಕೆ ಈ ಥರ ಸಿಗಲ್ಲ, ಹಾಗಾಗಿ ನೀವು ಕ್ಯಾರೆಕ್ಟರ್ ಹೇಗಿದ್ದೀರಾ ಹಾಗೆ ಸಿಕ್ಬಿಟ್ಟಿದೆ ಅಂದರೆ ವೆರಿ ನೈಸ್. ಸೊ ನನಗೆ ಅದು ನನಗೆ ಪ್ಲೇ ಮಾಡೋದಕ್ಕೂ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ನನಗೆ. ಜೀವ ತುಂಬೋದಕ್ಕೆ ನನ್ನ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್ ಫಾರ್ ದ್ಯಾಟ್. ಕಲಿತಾ ಇದ್ದೀನಿ, ಕಲಿಯೋದಿನ್ನೂ ತುಂಬ ಇದೆ. ಸೊ ತುಂಬ ಈಗ ಇವಾಗ ಸ್ಟ್ಯಾಂಡ್ ತೊಗೊಂಡು ಮಾತಾಡೋದು ಅದೆಲ್ಲ ಹೇಳಿದ್ನಲ್ಲ. ಸೊ ನನ್ನ ಬಗ್ಗೆ ನಾನು ಸ್ಟ್ಯಾಂಡ್ ತೊಗೊಂಡು ಮಾತಾಡೋದಾಗಲಿ, ಇದು ನನ್ನ ಪರ್ಸ್ನಲ್ ಲೈಫಲ್ಲೂ ನಾನು ಇದ್ದೀನಿ. ಆ್ಯಂಡ್ ಆಲ್ಸೋ ಸಮ್ಟೈಮ್ಸ್ ಏನಾದರೂ ಅಂದಾಗ ಹತ್ಕೊಂಡು ಕೂರೋದಾಗಲಿ, ಇದು ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಹೀಗೂ ಇದ್ದೀನಿ. ಸೊ ನಾನು ಮಾಡಿರೋ 3 ಪಾತ್ರನೂ, ದಾಸಪುರಂದರ, ಬೃಂದಾವನ ಹಾಗೆ ಈಗ ಪವಿತ್ರ ಬಂಧನನಲ್ಲಿ ಮಾಡ್ತಾರೋ 3 ಪಾತ್ರನೂ ನನಗೆ ಒಂದೊಂದು ಸಿಚುವೇಶನಲ್ಲಿ ಕನೆಕ್ಟ್ ಆಗಿ ನನ್ನ ಪರ್ಸ್ನಲ್ ಲೈಫಿಗೆ ಕನೆಕ್ಟ್ ಆಗಿರೋವಂಥ ಪಾತ್ರಗಳೇ. ಓಕೆ. ಬೃಂದಾವನ ಸೀರಿಯಲ್ ಮೂಲಕ ನೀವು ಕನ್ನಡಿಗರ ಮನೆ ಮಾತಾದಂಥ ಹುಡುಗಿ, ಯಾರಿದು ಹೊಸ ಮುಖ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಈ ಒಂದು ಸೀರಿಯಲ್ನ, ಒಂದು ಡಿವೋಷ್ನಲಿಂದ ಇದಕ್ಕೆ ಬಂದಿದ್ದಾರೆ ಅಂತ ತುಂಬ ಇಷ್ಟಪಟ್ಟಿದ್ರು. ಸೊ ಈ ಸೀರಿಯಲ್ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ನಿಮ್ಮ ಬಗ್ಗೆ ಬಹಳಷ್ಟು ಟೀಕೆಗಳು, ಕಾಮೆಂಟ್ಸ್ಗಳು ಗೊತ್ತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುತ್ತೆ. ಸೊ ಈ ಬಗ್ಗೆ ನಿಮ್ಮ ಕ್ಲಾರಿಫಿಕೇಶನ್, ನಿಮ್ಮಿಂದ ಸೀರಿಯಲ್ ನಿಂತೋಗಿದ್ದ, ಹೀರೋಯಿಂದ ಸೀರಿಯಲ್ ಯಾಕೆ ಸೀರಿಯಲ್ ನಿಂತೋಯ್ತು, ಅದು ಈ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಮುಂಚೆ ಹೇಳ್ದಾಗೇ ಒಂದು ಸೀರಿಯಲ್ ಶುರುವಾಗೋದಕ್ಕಾಗಲಿ ನಿಲ್ಲೋದಕ್ಕಾಗಲಿ ಅದಕ್ಕೆ ಹೀರೋ ಹೀರೋಯಿನ್ ಅಥವಾ ಯಾವ ಆರ್ಟಿಸ್ಟ್ಗಳೂ ಕಾರಣ ಅಲ್ವೇ ಅಲ್ಲ. ಇದು ಕಥೆ ನಮಗೆ ನೆಟ್ವರ್ಕ್ ಕಡೆಯಿಂದ, ಕಲರ್ಸ್ ನೆಟ್ವರ್ಕ್ ಕಡೆಯಿಂದ ನಮಗೆ ಕತೆ ಬರುತ್ತೆ. ಸೊ ನಾವು ಪಾತ್ರಕ್ಕೆ ಸೂಟ್ ಆಗ್ತೀವಿ ಅಂದಾಗ ನಮ್ಮನ್ನು ಅವರು ಕಾಸ್ಟ್ ಮಾಡ್ತಾರೆ. ಸೊ ನಮಗೂ ಆ ಪಾತ್ರ ಇಷ್ಟ ಆಯಿತು ಅಂದಾಗ ನಾವು ಆ ಪಾತ್ರನ ತಗೋತೀವಿ. ಸೊ ನಾನು ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಇದುವರೆಗೆ ಎಷ್ಟು ಪಾತ್ರಗಳನ್ನ ಮಾಡಿದ್ದೀನಿ, ಎಷ್ಟು ಸೀರಿಯಲ್ ಮಾಡಿದ್ದೀನಿ. ನಾನು ನನ್ನ ಕೆಲಸನ ಪ್ರಾಮಾಣಿಕವಾಗಿ ತುಂಬ ಇಷ್ಟಪಟ್ಟೆ ನಾನು ಮಾಡಿರೋದು. ಜನಕ್ಕೆ ಇಷ್ಟ ಆಗೋ ಥರ ಕಥೆನ ತೊಗೊಂಡು ಬರೋಕ್ಕಾಗ್ತಿರಲ್ಲ, ಅಥವಾ ಕ್ಯಾರೆಕ್ಟರ್ಗಳನ್ನ, ಈ ಪಾತ್ರದಲ್ಲಿ ಇಂಥ ವ್ಯಕ್ತಿಗಳನ್ನ ನೋಡೋದಕ್ಕೆ ಜನಕ್ಕೆ ಇಷ್ಟ ಆಗ್ತಿರಲ್ಲ. ಸೊ ಅದರ ಜೊತೆಗೆ ಟೆಕ್ನಿಷಿಯನ್ ಇಶ್ಯೂ ಆಗಿರ್ಬೋದು. ರಾಮ್ಜಿ ಸರ್ ಈ ಹಿಂದೆ ಕ್ಲಾರಿಫಿಕೇಶನ್ ಕೊಟ್ಟ ಹಾಗೇ ಬೃಂದಾವನ ಧಾರಾವಾಹಿ ನಿಂತೋಗೋದಕ್ಕೆ ಕಾರಣ ಟೆಕ್ನಿಷಿಯನ್ ಇಶ್ಯೂ ಅಂತ. ಸೊ ಅಂದರೆ ಯಾವ ಇದಕ್ಕೂ ಆರ್ಟಿಸ್ಟ್ ಕಾರಣ ಅಲ್ಲ, ಶುರು ಆಗೋದಕ್ಕೂ ನಾವು ಕಾರಣ ಅಲ್ಲ, ಅಥವಾ ನಿಂತೋಗೋಕ್ಕೂ ನಾವು ಕಾರಣ ಅಲ್ಲ. ನಾನು ಇದುವರೆಗೆ ನನಗೆ ಸಿಕ್ಕಿರೋ ಅಷ್ಟು ಪಾತ್ರಗಳನ್ನು, ಅಷ್ಟು ಕೆಲಸನೂ ನಾನು ಪ್ರಾಮಾಣಿಕವಾಗಿ ಮಾಡ್ಕೊಂಬಂದಿದ್ದೀನಿ. ಸೊ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಏನಾದರೂ ಚೆನ್ನಾಗಿಲ್ಲ ಅಂತ ಏನಾದರೂ ಹೇಳಿದ್ರೆ ಅದನ್ನ ನಾನು ತೊಗೊಳ್ತೀನಿ, ಖಂಡಿತವಾಗ್ಲೂ ತೊಗೊಂಡು ನಾನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅದನ್ನು ಬಿಟ್ಟು ಈಗ ನಾನು ಮಾಡಿದ ಸೀರಿಯಲ್ ನನ್ನಿಂದ ನಿಂತು ಹೋಯ್ತಾ, ಅಥವಾ ನಾನು ಮಾಡಿದ ಸೀರಿಯಲ್ ಹಿಂಗಾಗಿತ್ತು ಮತ್ತು ಯಾಕೆ ಈ ಸೀರಿಯಲ್ಗೆ ತೊಗೊಂಡ್ರಿ ಅಂತಂದಾಗ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಯಾಕಂದರೆ ಯಾವುದಕ್ಕೂ ನನ್ನ ಕಾರಣ ಅಲ್ಲ, ಆ್ಯಂಡ್ ಆಲ್ಸೋ ಯಾವುದು ನನ್ನ ಕೈಯಲ್ಲಿಲ್ಲ. ನನ್ನ ಕೆಲಸನ ನಾನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀನಿ. ಓಕೆ. ಕಷ್ಟ ಸುಖಗಳು ಬಂದೇ ಬರುತ್ತೆ. ಸೊ ಇವಾಗ ಆ ಸೀರಿಯಲ್ ನಿಂತೋದು ಕಷ್ಟ ಒಂದು ಕಡೆ, ಈ ಥರ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಇದು ಸುಖದ ಜೀವನ, ನೆಮ್ಮದಿಯ, ಖುಷಿಯ ವಿಚಾರ ಅಂತ ಹೇಳ್ಬೋದು. ಸೊ ನೀವು ಸ್ಕ್ರೀನ್ ಮೇಲೆ ಅಮೂಲ್ಯ ಆಗಿ ಬಹಳಷ್ಟು ಬೃಂದಾವನ ಸೀರಿಯಲಲ್ಲಿ ಎಲ್ಲ ಕಾಣಿಸ್ಕೊಂಡಿದ್ದೀರಾ, ಸ್ಕ್ರೀನ್ ಮೇಲೆ ಹೇಗಿದ್ದೀರಾ ಅಂತ ಗೊತ್ತು. ಇದನ್ನು ಬಿಟ್ಟು ಯಾರು ಅಮೂಲ್ಯ, ಯಾರು, ಹೇಗೆ ಬಂದರು ಇಂಡಸ್ಟ್ರಿಗೆ, ಹೇಗೆ ಇವರು ಅವಕಾಶಗಳನ್ನ ಪಡ್ಕೊಂಡ್ರು, ಇವರು ಆ್ಯಕ್ಟಿಂಗ್ ಏನಾದ್ರು ಕಲ್ತಿದ್ದಾರಾ, ಈ ಬಗ್ಗೆ ಕುತೂಹಲ ನಿಮ್ಮ ಫ್ಯಾನ್ಸ್ಗೆ, ಸೀರಿಯಲ್ಗಳನ್ನ ನೋಡೋರ್ಗೆ ಇದ್ದೇ ಇರುತ್ತೆ. ಸೊ ನಿಮ್ಮ ಬಗ್ಗೆ ಹೇಳೋದಾದರೆ ನೀವು ಬೇಸಿಕಲಿ ಏನು, ಹೇಗೆ ಬಂದ್ರಿ ಇಂಡಸ್ಟ್ರಿಗೆ? ನಾನು ಮೈಸೂರವಳು. ಸೊ ನನಗೆ ಮುಂಚೆಯಿಂದನೂ ಆ್ಯಕ್ಟಿಂಗ್ ಫೀಲ್ಡ್ಗೆ ಬರಬೇಕು, ಆ್ಯಕ್ಟರ್ ಆಗಬೇಕು ಅಂತ ತುಂಬ ಇಷ್ಟ ಇತ್ತು. ಅದೊಂಥರ ಐ ವಾಸ್ ವೆರಿ ಎಂಥೂಸಿಯಾಸ್ಟಿಕ್ ಅಬೌಟ್ ದ್ಯಾಟ್. ಅದಾದಮೇಲಿಂದ ನಾನು ಆಡಿಷನ್ಸ್ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ತುಂಬ ವಿಷಯಗಳಿಂದ, ಅಂದರೆ ನಾನು ವೆಲ್ ಟ್ರೈನ್ಡ್ ಆರ್ಟಿಸ್ಟ್ ಅಲ್ಲ, ಐ ಮೀನ್ ನಾಟ್ ವೆಲ್ ಟ್ರೈನ್ಡ್, ಇವಾಗಲೂ ವೆಲ್ ಟ್ರೈನ್ಡ್ ಅಲ್ಲ, ಬಟ್ ಆವಾಗ ನನಗೆ ಏನೂ ಗೊತ್ತಿರಲಿಲ್ಲ ಆ್ಯಕ್ಟಿಂಗ್ ಬಗ್ಗೆ. ಸೊ ಅದಾದಮೇಲಿಂದ ತುಂಬ ಚಿಕ್ಕೋಳ್ ಥರ ಕಾಣ್ತೀರಾ, ಈ ಥರ ಕಾರಣಾಂತರಗಳಿಂದ ನನಗೆ ಪ್ರಾಜೆಕ್ಟ್ ಸಿಗ್ತಾ ಇರಲಿಲ್ಲ. ಸೊ ಅದಾದಮೇಲಿಂದ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ವಾಪಸ್ ಆಡಿಷನ್ ಅಟೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಿರುವಾಗ ನನಗೆ ಫಸ್ಟ್ ನನಗೆ ಸಿಕ್ಕಿದ್ದು ಶಾಂತಂ ಪಾಪಂ ಮಾಡಾದ್ಮೇಲಿಂದ ನಂಗೆ ಅದೇ ಪ್ರೊಡಕ್ಷನ್ ಹೌಸ್
ಕಾರ್ತಿಕ್ ಸರ್ ಆ್ಯಂಡ್ ನಂದಿನಿ ಮ್ಯಾಮ್. ಸೊ ನನಗೆ ದಾಸಪುರಂದರಕ್ಕೆ ಅವಕಾಶ ಕೊಟ್ಟರು ಕಲರ್ಸ್ ಕನ್ನಡ. ಸೊ ಅದಾದಮೇಲಿಂದ ನಂದು ಅಲ್ಲಿಂದ ಶುರುವಾಯಿತು. ನಿಮ್ಮ ಹೆಸರೇ ಹೈಲೈಟು, ಹೆಣ್ಣು ಮಕ್ಕಳನ್ನೇ ಹೈಲೈಟ್ ಮಾಡುವಂಥ ಹಲವಷ್ಟು ಸೀರಿಯಲ್ಗಳಲ್ಲಿ ಇದು ಕೂಡ ಒಂದು. ನಿಮ್ಮ ಹೆಸರೇ ಇದೆ, ಹೀರೋಯಿನ್ ಹೆಸರೇ ಈ ಒಂದು ಸೀರಿಯಲ್ಗೆ ಇಟ್ಟಿದ್ದಾರೆ. ಸೊ ಎಷ್ಟು ಖುಷಿ ಇದೆ ಇದಕ್ಕೆ ಸೆಲೆಕ್ಟ್ ಆಗಿರೋದಕ್ಕೆ. ಇಲ್ಲಿ ನಿಮಗೆ ಎಷ್ಟು ಆ್ಯಕ್ಟಿಂಗ್ಗೆ ಸ್ಪೇಸ್ ಇದೆ ಅಂತ? ಸೊ ತುಂಬ 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 ಖುಷಿ ಇದೆ. ಸೀರಿಯಲ್ ಟೈಟಲಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದಿರೋದು. ಈ ಥರದ್ದು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಸೊ ಫೈನಲಿ ಈ ಸಲ ಪವಿತ್ರ ಬಂಧನ ಮೂಲಕ ನಾನು ಮತ್ತೆ ಟೈಟಲಲ್ಲಿರೋ ಹೆಸರು ತೊಗೊಂಡು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾಯಿದ್ದೀನಿ. ಸೊ ತುಂಬ ಖುಷಿ ಆಗ್ತಾಯಿದೆ ನನಗೆ. ಸೊ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್ ದಿಸ್ ಟೈಮ್ ಆ್ಯಂಡ್ ನೋ ಟರ್ನಿಂಗ್ ಬ್ಯಾಕ್ ಇನ್ಮೇಲೆ. ಓಕೆ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀವಿ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸೀರಿಯಲ್ ಬಗ್ಗೆ ಹೇಳೋದಾದರೆ ಏನು ಒಂದು ಮೆಸೇಜ್ ಕೊಡ್ತೀರಾ? ಯಾಕೆ ನಿಮ್ಮ ಸೀರಿಯಲನ್ನು, ಬೇರೆ ಎಲ್ಲ ಸೀರಿಯಲ್ನ ಬಿಟ್ಟು ಆಲ್ರೆಡಿ ರನ್ ಆಗ್ತಿರುವಂಥ ಸೀರಿಯಲ್ಗಳನ್ನ ಆಲ್ರೆಡಿ ಎಲ್ಲದಕ್ಕೂ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಅದನ್ನೆಲ್ಲ ಬಿಟ್ಟು ಆ ಸೀರಿಯಲ್ಗಳು, ವೆಬ್ ಸೀರೀಸ್ ಎಲ್ಲ ಬಿಟ್ಟು ನಿಮ್ಮ ಸೀರಿಯಲ್ನ ಯಾಕೆ ನೋಡಬೇಕು ಜನ ಅಂತ ಏನು ಹೇಳ್ತೀರಾ? ಸೊ ಇದರಲ್ಲಿ ನಾನು ನೋಡಿರೋ ಬೇರೆ ಕಥೆಗಳಿಗಿಂತ ಸ್ವಲ್ಪ ಸ್ಟೀರಿಯೋ ಟೈಪ್ ಬ್ರೇಕಿಂಗ್ ಕಥೆ, ಹಾಗೆ ಸ್ಟೀರಿಯೋ ಟೈಪ್ ಬ್ರೇಕಿಂಗ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ತೊಗೊಂಬಂದಿದ್ದೀವಿ. ಸೊ ತುಂಬ ವಿಭಿನ್ನ, ಹಾಗೆ ತುಂಬ ಚೆನ್ನಾಗಿ ಬಂದಿದೆ. ಈಗ ನೀವು ನೋಡಿದ ಹಾಗೆ ಪ್ರೋಮೋನಲ್ಲೇ ಅಷ್ಟು ದೊಡ್ಡ ಟ್ವಿಸ್ಟ್ ಇದೆ. ಇನ್ನು ಸೀರಿಯಲಲ್ಲಿ ಆ ಥರ ಟ್ವಿಸ್ಟ್ ತುಂಬ ಬರುತ್ತೆ. ಸೊ ಅದನ್ನು ನೀವು ನೋಡಬೇಕು ಅಂತಂದರೆ ನೀವು ನಮ್ಮ ಧಾರಾವಾಹಿ ಪವಿತ್ರ ಬಂಧನ ರಾತ್ರಿ 10 ಗಂಟೆಗೆ ಜನವರಿ 27ರಿಂದ ಆನ್ ಕಲರ್ಸ್ ಕನ್ನಡ ನೋಡಬೇಕು. ಓಕೆ ಅಮೂಲ್ಯ ಅವರೇ, ತುಂಬ ಆ್ಯಕ್ಟಿಂಗಿಗೆ ಸ್ಪೇಸ್ ಇರುವಂತಹ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ನ, ಅಂದರೆ ಟಫ್ ರೋಲ್ನ ನೀವು ಪ್ಲೇ ಮಾಡ್ತಾ ಇದ್ದಾರೆ. ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲ ಪ್ರಾಜೆಕ್ಟ್ಗಳಿಗೆ. ನಿಮ್ಮ ಸೀರಿಯಲ್ ಪವಿತ್ರ ಬಂಧನಕ್ಕೆ ಆಲ್ ದ ವೆರಿ ಬೆಸ್ಟ್. 1000 ಸಂಚಿಕೆಗಳನ್ನ ನಿಮ್ಮ ಸೀರಿಯಲ್ ಪೂರೈಸಲಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಪವಿತ್ರ ಬಂಧನ ಸೀರಿಯಲ್ನಲ್ಲಿ ನಾಯಕ ನಟಿಯಾಗಿ ಅಭಿನಯಿಸ್ತಿರುವಂತಹ ಅಮೂಲ್ಯ ಅವರ ಮಾತುಗಳಾಗಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇದಷ್ಟು ಇವತ್ತಿನ ಸೀರಿಯಲ್ ಸ್ಟಾರ್ಗಳ ತೆರೆ ಹಿಂದಿನ ಮತ್ತು ತೆರೆ ಮುಂದಿನ ಅಪ್ಡೇಟ್ಸ್. ಇನ್ನಷ್ಟು ಟಿವಿ ಲೋಕದ ಎಂಟರ್ಟೈನಿಂಗ್ ಕಂಟೆಂಟ್ ಜೊತೆ ನಿಮ್ಮನ್ನ ಗ್ಯಾರಂಟಿ ಮೀಟ್ ಮಾಡ್ತೀನಿ ಮತ್ತೊಂದು ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾ ಇರಿ, ಬಟ್ ನ್ಯೂಸ್ನ ನೋಡ್ತಾ ಇರಿ. ಇದೇ ಟೈಮ್ನ ಎಂಟರ್ಟೈನ್ಮೆಂಟ್. ಸ್ಟೇ ಟ್ಯೂನ್ ಟು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.